तो लाइक और शेयर ठोक दीजिए महाकाल। ಒಂದು ಸುಂದರ ಕಾಡಿನಲ್ಲಿ ಎತ್ತರದ ಮರಗಳು ಮತ್ತು ಹಕ್ಕಿಗಳ ಮಧುರ ಕೂಗುಗಳಿಂದ ತುಂಬಿದ ವಾತಾವರಣದಲ್ಲಿ ಪಾರಿವಾಳಗಳ ಗುಂಪು ಸಂತೋಷವಾಗಿ ವಾಸಿಸುತ್ತಿತ್ತು. ಅವುಗಳ ನಾಯಕಿ ಚಿತ್ರ ಎಂಬ ಜ್ಞಾನಿ ಪಾರಿವಾಳ. ಪ್ರತಿ ಬೆಳಿಗ್ಗೆ ಅವುಗಳು ಆಹಾರ ಹುಡುಕಲು ಹಾರುತ್ತಿದ್ದವು ಮತ್ತು ಸಾಯಂಕಾಲ ಸುರಕ್ಷಿತವಾಗಿ ಮರಳಿ ಬರುತ್ತಿದ್ದವು. ಚಿತ್ರ ಸದಾ ಹೇಳುತ್ತಿದ್ದಳು, ಒಟ್ಟಾಗಿ ಇರಿ, ಜಾಮೆಯಿಂದ ಯೋಚಿಸಿ, ಲೋಭಪಡಬೇಡಿ. ಒಂದು ದಿನ ಅವುಗಳು ಹೊಲದ ಮೇಲೆ ಹಾರುತ್ತಿದ್ದಾಗ ನೆಲದಲ್ಲಿ ಹರಡಿರುವ ಧಾನ್ಯಗಳನ್ನು ಕಂಡವು. ನೋಡಿ, ಎಷ್ಟು ಆಹಾರ ಎಂದು ಕೆಲವು ಪಾರಿವಾಳಗಳು ಕೂಗಿದವು. ಚಿತ್ರ ಅನುಮಾನದಿಂದ ನೋಡಿದಳು. ಜಾಗ್ರತೆ ಇರಿರಿ, ಇದು ಬಲೆ ಇರಬಹುದು ಎಂದಳು. ಆದರೆ ಕೆಲವು ಯುವ ಪಾರಿವಾಳಗಳು ಆ ಮಾತನ್ನು ಕೇಳಲಿಲ್ಲ. ಅವು ಕೆಳಗೆ ಇಳಿದು ಧಾನ್ಯ ತಿನ್ನಲು ಶುರು ಮಾಡಿದವು. ಅಕಸ್ಮಾತ್ ಒಂದು ಬಲೆ ಅವುಗಳ ಮೇಲೆ ಬಿದ್ದಿತು. ಅವುಗಳು ಸಿಕ್ಕಿಬಿದ್ದವು. ಎಲ್ಲ ಪಾರಿವಾಳಗಳು ಭಯಪಟ್ಟು ಕೂಗಿದವು, ನಾವು ಸಿಕ್ಕಿಬಿದ್ದೆವು, ಈಗೇನು ಮಾಡೋದು? ಚಿತ್ರ ಶಾಂತವಾಗಿ ಹೇಳಿದಳು, ಭಯಪಡಬೇಡಿ, ನಾವು ಒಟ್ಟಾಗಿ ಕೆಲಸ ಮಾಡಿದರೆ ತಪ್ಪಿಸಿಕೊಳ್ಳಬಹುದು. ಹೇಗೆ ಎಂದು ಕೇಳಿದವು. ಎಲ್ಲರೂ ಒಂದೇ ಸಮಯದಲ್ಲಿ ರೆಕ್ಕೆ ಬೀಸೋಣ ಮತ್ತು ಬಲೆಯೊಂದಿಗೆ ಹಾರೋಣ ಎಂದಳು. ಅವುಗಳು ಚಿತ್ರಾಳ ಮೇಲೆ ನಂಬಿಕೆ ಇಟ್ಟುಕೊಂಡವು. 1, 2, 3 ಎಲ್ಲರೂ ಒಂದೇ ಸಮಯದಲ್ಲಿ ಹಾರಿದವು. ನಿಧಾನವಾಗಿ ಬಲೆ ಮೇಲಕ್ಕೆ ಎದ್ದಿತು. ಅವುಗಳು ಬಲೆಯೊಂದಿಗೆ ಆಕಾಶಕ್ಕೆ ಹಾರಿದವು. ಬಲೆ ಹಾಕಿದ ಬೇಟೆಗಾರ ಆಶ್ಚರ್ಯಗೊಂಡನು. ಚಿತ್ರ ತನ್ನ ಸ್ನೇಹಿತನಾದ ಮಿಂಕು ಎಂಬ ಮೂಷಕನ ಮನೆಗೆ ಹಾರಿದಳು. ಮಿಂಕು, ನಮಗೆ ಸಹಾಯ ಮಾಡು ಎಂದಳು. ಮಿಂಕು ತನ್ನ ತೀಕ್ಷ್ಣ ಹಲ್ಲುಗಳಿಂದ ಬಲೆಯನ್ನು ಕತ್ತರಿಸಿದನು. ಎಲ್ಲಾ ಪಾರಿವಾಳಗಳು ಮುಕ್ತವಾದವು. ಅವುಗಳು ಮಿಂಕುಗೆ ಧನ್ಯವಾದ ಹೇಳಿದವು ಮತ್ತು ಚಿತ್ರಾಳಿಗೆ ಕ್ಷಮೆ ಕೇಳಿದವು. ನಾವು ನಿನ್ನ ಮಾತು ಕೇಳಬೇಕಿತ್ತು ಎಂದವು. ಏನು ಸಮಸ್ಯೆ ಇಲ್ಲ, ಒಗ್ಗಟ್ಟಿನಿಂದ ಮತ್ತು ಜ್ಞಾನದಿಂದ ಯಾವ ಅಪಾಯವನ್ನು ಗೆಲ್ಲಬಹುದು. ಆ ದಿನದಿಂದ ಅವುಗಳು ಯಾವಾಗಲೂ ಒಟ್ಟಾಗಿ ಇರುತ್ತಿದ್ದವು. ನೀತಿ: ಒಗ್ಗಟ್ಟಿನಲ್ಲಿ ಶಕ್ತಿಯಿದೆ, ಜ್ಞಾನವು ನಮ್ಮನ್ನು ರಕ್ಷಿಸುತ್ತದೆ.